ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಗಂಗಾ ಭವಾನಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕರಗ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು ಕರಗವನ್ನು ಕೋಲಾರದ ನವೀನ್ ಅವರು ಮೊದಲ ಬಾರಿಗೆ ಕರಗ ಹೊತ್ತಿದ್ದರು. ಸೋಮೇನಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ವಿವಿಧ ದೇವಾಲಯಗಳಾದ ಗಂಗಾ ಭವಾನಿ, ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ, ಚಂದ್ರಮೌಳೇಶ್ವರ, ಆಂಜನೇಯ ಸಮೇತ ಕೋದಂಡರಾಮಸ್ವಾಮಿ, ಬೀರೇಶ್ವರ ಸ್ವಾಮಿ ಸೇರಿದಂತೆ 10 ದೇವರ ಆಕರ್ಷಕ ಪಲ್ಲಕ್ಕಿಗಳು ಕರಗ ಮಹೋತ್ಸವಕ್ಕೆ ಮೆರುಗು ನೀಡಿತ್ತು. ಕರಗದ ನೃತ್ಯಕ್ಕೆ ಗುಡಿಬಂಡೆ ಜನತೆ ಫಿದಾ ಆದರು. ಸಿಳ್ಳೆ ಚಪ್ಪಾಳೆ ಮೂಲಕ ಸಂಭ್ರಮಿಸಿದರು. ಸರಸ್ವತಪ್ಪ ಅಂತ ಸೋಮೇನಹಳ್ಳಿ ಗಂಗಾಭವಾನಿ ಭಕ್ತ ಮಂಡಳಿಯ ಕಮಿಟಿ ಸದಸ್ಯರಾಗಿದ್ದೀನಿ ನಾನು. ಇವತ್ತು 4ನೇ ದಿನ 19, 20, 21, 22 ಇವತ್ತು 4ನೇ ದಿನಕ್ಕೆ ಕರಗ ಮತ್ತು ಪಲ್ಲಕ್ಕಿ ಹೇಳಿದೆ. ಅದರಲ್ಲಿ 19 ಪಲ್ಲಕ್ಕಿ ಹೇಳಿತ್ತು, ಒಂದು ಪಲ್ಲಕ್ಕಿ ಬರಲಿಲ್ಲ. ಕಾಟೇನಲ್ಲಿ ಯಾವುದೋ ಒಂದು ಹುಡುಗ ತೀರ್ಕೊಂಡಂತ ಬಂದಿಲ್ಲ. 18 ಪಲ್ಲಕ್ಕಿಗಳು, ಒಂದು ಕರಗ. ಇದು ನಿನ್ನೆ ಹಸಿ ಕರಗ ಆಯ್ತು, ಇವತ್ತು ಕರಗ ನಡೀತಾ ಇದೆ. ವರ್ಷನೂ ಮುಂದೆ ಇಂಪ್ರೂವ್ ಮಾಡ್ತಾ ಇದ್ವಿ. ಇಲ್ಲಿ ಮೊದಲು ಇಲ್ಲಿ ಕರಗ ಮಾಡಿದಾಗ ಕರಗ 4 ಪಲ್ಲಕ್ಕಿಗಳು, 5 ಪಲ್ಲಕ್ಕಿ ಮಾರನೇ ದಿನ, ಮತ್ತೆ ಮಾರನೇ ಇನ್ನೊಂದು ವರ್ಷಕ್ಕೆ 9, ಅದೇ ರೀತಿ 15, 20, ಇವಾಗ 19, 18 ಬಂದಿದ್ದೀವಿ. ಇದು ಈಗ ಪ್ರತಿ ಬೀದಿ ಕೂಡ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದೀವಿ. ಗಂಗಾ ಭವಾನಿಗೆ ಎಲ್ಲಾ ಭಕ್ತಾದಿಗಳು ಸ್ವಯಂ ಪ್ರೇರಿತವಾಗಿ ಅವರೇ ಬಂದು, ಅವರೇ, ಯಾವುದೇ ರಾಜಕೀಯ ಇಲ್ಲ, ಎಲ್ಲಾ ರಾಜಕಾರಣಿಗಳು ಒಂದಾಗಿ, ನಾವು ರಾಜಕೀಯ ಇಲ್ಲದೆ ನಮ್ದು 29 ವರ್ಷ ಆಯ್ತು ಭಕ್ತ ಮಂಡಳಿ ಇದು ಪ್ರಾರಂಭವಾಗಿ. ಯಾವುದೇ ರಾಜಕೀಯವನ್ನು ಇದರಲ್ಲಿ ನಾವು ದೇವಸ್ಥಾನದಲ್ಲಿ ಇಟ್ಟಿಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಊರಿನ ಗ್ರಾಮಸ್ಥರು, ಸುತ್ತಮುತ್ತ ಗ್ರಾಮಸ್ಥರು, ದೂರದಿಂದ ಬಂದು ಎಲ್ಲರೂ ಕೂಡ ಗಂಗಮ್ಮನ ದೇವಸ್ಥಾನ ಪೂಜೆ ಅಂದ್ರೆ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಭಾಗವಹಿಸ್ತಾ ಇದ್ದಾರೆ. ಇದು ಬೇರೆ ರಾಜ್ಯಗಳು ಕೂಡ ಸೋಮೇನಹಳ್ಳಿಯಲ್ಲಿ ಅಂದ್ರೆ ಬೇರೆ ರಾಜ್ಯಗಳು ಗೊತ್ತಾಗಿದೆ. ಇಲ್ಲಿ ಚೆನ್ನಾಗಿ ನಡೀತದೆ, ಎಲ್ಲೂ ನಡೆಯಲ್ಲ ಈ ತರ. ಈ ಸಂದರ್ಭದಲ್ಲಿ ಗಂಗಾ ಭವಾನಿ ಭಕ್ತ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸದಸ್ಯರು, ವಿವಿಧ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದ್ದರು. ಎನ್ ವಿ ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ.